ಆ ಅಮ್ಮಂಗೆ ತಾಳಿ ಮುಟ್ಕೊಂಡು ಹೇಳಕ್ಕೆ ಹೇಳಿ ನಾನು ಗೊತ್ತಿಲ್ಲ ಅಂದ್ಬಿಟ್ಟು. ಯಾರಲ್ಲ ಇದು ತಮಾಷೆ ಮಾಡೋದು ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಸುನೀಲ್ ಕಾರ್ಯಕ್ರಮಕ್ಕೆ ವೆಲ್ಕಮು, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಪ್ರಸನ್ನ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿಲ್ ನನ್ನ ವೈಫು ಕಾವ್ಯ ಅಂತ ಇವತ್ತು ಬರ್ತ್ಡೇ ಇದೆ ಅವ್ರಿಗೆ, ಸಖತ್ತಾಗಿ ಒಂದ್ಸಲ ಟ್ರ್ಯಾಪ್ ಮಾಡಿ. ಸದ್ಯಕ್ಕೆ ನೀವು ಈ ಥರ ಡೀಲ್ ಕಳಿಸ್ತೀರಂದರೆ ನಾನು ಯಾರಿಗಾರು ಕಾಗೆ ಹಾರಿಸ್ಬೇಕು ಅಂದರೆ ಪ್ರ್ಯಾಂಕ್ ಮಾಡಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಲೇಬೇಕು. ನೀವು ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸ್ಕೊಡಿ. ರೈಟ್ ನಾವು ಬನ್ನಿ ಕಾವ್ಯ ಇವ್ರಿಗೆ ಒಂದು ಬರ್ತ್ಡೇ ಗಿಫ್ಟ್ ಕೊಡೋಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿ. ಹಲೋ 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 ಕಾವ್ಯ, ಯಾರಂತ ಗೊತ್ತಾಗಿಲ್ಲ. ನಿಜವಾಗ್ಲೂ ಗೊತ್ತಾಯ್ತಲ್ವಾ? ಅಲ್ಲ, ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಇವಾಗ ನೋಡಿದ್ರೆ ಬ್ಯುಸಿ ಬರ್ತಾ ಇದೆ. ಏನು ಫೋನ್ ಮೇಲೆ ಹಾವು ಕೂತಿದ್ಯಾ? ನಾನು ಮಾಡಿದ್ರೆ ರಿಸೀವ್ ಮಾಡೋದಕ್ಕೆ. ನೀವು ಯಾರಂತ ಗೊತ್ತಾಗಿಲ್ಲ. ಹುಡ್ತಬ್ಬ ಇವತ್ತು ಇರಲಿಲ್ಲ ಅಂದಿದ್ರೆ ನಾನು ಬೇರೆ ಥರನೇ ಹುಡ್ತಬ್ಬ ಮಾಡಿಬಿಡುವೆ. ಓಕೆ ಆಯಿತು, ನಿಮ್ಮ ಸುಖ ಸಂತೋಷ ಎಲ್ಲ ಪೆಟ್ರೋಲ್ ರೇಟ್ ಥರ ಜಾಸ್ತಿ ಆಯ್ತಾ ಇರಲಿ, ನಿಮ್ಮ ಕಷ್ಟ ನಷ್ಟ ಎಲ್ಲ ನಮ್ಮ ಸಂಬಳದ ಥರ ಕಮ್ಮಿ ಆಗ್ತಾ ಇರಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಥ್ಯಾಂಕ್ಸ್ ಮರ್ಯಾದೆ ಕೊಟ್ಟಿದ್ದಕ್ಕೆ. ನನಗೆ ಇಷ್ಟೊಂದು ಹುಟ್ಟುಹಬ್ಬದ ದಿವಸ ಬೈಯಂಗೂ ಇಲ್ಲ, ತಡ್ಕೊಂಡು ಯಾರಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲ 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 ನಾನು ಟ್ಯೂಷನ್ ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೆ, ಇವಾಗ ನನ್ನ ಗಂಡ ಫೋನ್ ಮಾಡಿದ್ರು. ಅಯ್ಯೋ ಹಾಗಾಗಿ ಬರ್ತಾ ಇದೀವಿ ಅಂತ ಹೇಳಿದ್ದೆ. ಹೇಳಿ ಯಾರು ಅಂತ ಗೊತ್ತಾಗಿಲ್ಲ. ಬಿಡಿ ಬಿಡಿ ಬಿಡಿ, ನನಗೂ ಈ ಥರ ಸಾವಿರ ಸುಳ್ಳು ಹೇಳಕ್ಕೆ ಬರ್ತದೆ ಮೊಬೈಲ್ ಇಟ್ಕೊಂಡ್ಮೇಲೆ. ಅಯ್ಯೋ, ನಿಜ ಹೇಳಿದ್ರು ಹಿಂಗೆ, ಸುಳ್ಳು ಹೇಳಿದ್ರು ಹಿಂಗೆ. ನಾನು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಿರೋದು. ಮಕ್ಳು ಕರ್ಕೊಂಡಿದ್ದೀನಿ. ಎಷ್ಟು ಫೋನು ಹುಚ್ಚನಾಯಿ ಮಾಡ್ದಾಗ ಮಾಡಿದ್ದೀನಿ ಫೋನ್ನ. ಹೌದೌದು, ನಾನು ಕಟ್ ಮಾಡ್ತಾ ಇದ್ದೆ, ಸೌಂಡ್ ಕಮ್ಮಿ ಮಾಡಿದೆ. ರಿಂಗ್ ಆಗ್ತಾ ನಾನು ಸೌಂಡ್. ಹೇಳಿ ಯಾರಂತ ಗೊತ್ತಾಗಿಲ್ಲ. ಬೇಡ 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 ಬೇಡ, ಹುಡ್ತಬ್ಬ ಅಂತ ಸುಮ್ಮನೆ ತಡ್ಕೊಂಡಿದ್ದೀನಿ ನಾನು. ಇಲ್ಲ ಅಂತ ಇದ್ರೆ ನನಗೆ ಬತ್ತಿರೋ ಸಿಟ್ಟಲ್ಲಿ ನನ್ಗೆ ಗೊತ್ತಾಗ್ತಿಲ್ಲ ನೀವು ಯಾರಂತ. ಅಲ್ಲೆಲ್ಲ ಹಸಿಟಾಗೈತೆ. ಎಷ್ಟಿದೆ ತಾನೆ, ಎಷ್ಟೈತೆ ತಾನೆ ನಿಮ್ಗೆ ಹೇಳಿ. ಇಲ್ಲ ಕಟ್ತೀಯ ಇವಾಗ ಬಂದ್ಬಿಟ್ಟು ಹುಡ್ತಬ್ಬ ದಿವಸ ಹೇಳು, ಕಟ್ಟು, ನನಗೊಂದು ಹೆಸರು ಕಟ್ಟು. ಅದೇನೋ ಪಪ್ಪುಮ್ಮ, ಚಿನ್ನುಮ್ಮ, ಬೇಬಿಮ್ಮ, ಆಳು ಮೂಳು, ಮಣ್ಣು ಮಸಿ ಅಂತೆಲ್ಲ ಕಟ್ಬಾರ್ದು. ಕಟ್ಟಂಗಿದ್ರೆ ಒಳ್ಳೆ ಎಲ್ಲರೂ ಕರೆಕ್ಟಾಗಿ ನ್ಯಾಯವಾಗಿ ಹೋಗಂಗೆ ಕಟ್ಬೇಕು ಒಂದು ಹೆಸರನ್ನ, ಸರಿನಾ? ಹಲೋ ಹಲೋ, ಹಾ, ಹುಡ್ತಬ್ಬದ ದಿವಸ ನಾನು ಸ್ಪೆಷಲಾಗಿ ವಿಶ್ ಮಾಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಅಲ್ವಾ ನೀವು. ನಿಮಗೂ ನಿಮ್ಮ ಫೋನ್ಗೂ ಒಂದು ದೊಡ್ಡ ನಮಸ್ಕಾರ, ನಿಮ್ಮ ಹುಡ್ತಬ್ಬಕ್ಕೂ ಒಂದು ದೊಡ್ಡ ನಮಸ್ಕಾರ. ನನ್ಗೆ ಇದು ನೀವು ಯಾರಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರು ಕೊಡ್ತೀನಿ, ನೀವು ಮಾತಾಡ್ಬಿಟ್ಟು ಅವ್ರಿಗೆ ಹೇಳಿ. ಹುಡ್ತಬ್ಬ ಇರೋದು ನಿಮ್ದು, ನಿಮ್ಮ ಯಜಮಾನ್ರದ್ದು? ನಂದು. ಮತ್ತೆ ಅವ್ರಿಗೆ ಕೊಡ್ತೀನಿ ಮಾತಾಡಿ ಅಂತ ಅಂದರೆ ನಿಮ್ಮ ಹುಡ್ತಬ್ಬಕ್ಕೆ ಅವ್ರಿಗೆ ವಿಶ್ ಮಾಡಿದ್ರೆ ಹೆಂಗೆ ಅದು? ಇದು ಮಿಸ್ ಮಾಡ್ತಾ ಇಲ್ಲ, ನೀವು ನನ್ನ ಬೈತಾ ಇದ್ದೀರಾ ಚೆನ್ನಾಗಿ. ಎಷ್ಟಾದ್ರೂ ಗೊತ್ತಿರೋರು ಅಂದ್ರೆ ಎಷ್ಟಾದ್ರೂ ಹೇಳ್ತಾರೆ, ನೀವು ಹೆಸರು ಹೇಳ್ತಾ ಇಲ್ವಲ್ಲ. ನಿಮಗೆ ಹುಡ್ತಬ್ಬ ದಿವಸ ಬೈದ್ಬಿಟ್ಟು ಬದುಕೊಳಕಾಯ್ತದ, ಹುಳ ಬೀಳ್ತದೆ ನಿಮ್ಮ ಬೈದವ್ರ ಬಾಯಿಗೆ. ನೀವು ಸರಿಯಾಗಿ ಮಾತಾಡಿ, ಸುಳ್ಳೆ ಬಾಯ್ ಬಿಟ್ರು ಸುಳ್ಳು ಹೇಳ್ಬೇಡಿ. ಹುಡ್ತಬ್ಬ ದಿವಸ ಅವ್ರ ಹುಡ್ತಬ್ಬಕ್ಕೆ ನಿಮಗೆ ವಿಶ್ ಮಾಡ್ಬೇಕಂತ ಇದು ಹೆಂಗೆ ಯಾವ ಥರ ಅಂತ ಗೊತ್ತಾಯಿಲ್ಲ ನಿಮ್ಮದು ಗಂಡ ಹೆಂಡ್ತಿರೋದು ಅಂಡರ್ಸ್ಟ್ಯಾಂಡಿಂಗು. ಸರ್ ವಿಷಯ ಅಂತಲ್ಲ, ಅವ್ರು ಬರ್ತಡೇ ಇವತ್ತು ಓಕೆ, ಬಟ್ ನೀವ್ ಯಾರು ಅಂತ ಗೊತ್ತಿಲ್ಲ ನನಗೆ. ಈ ವಾಯ್ಸ್ ಎಲ್ಲ ಕೇಳಿದ್ದೀನಿ ಅಂತೀರಾ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಇಷ್ಟೊತ್ತು ಮಾತಾಡಿದ್ರು ಗೊತ್ತಾಗಿಲ್ಲ ಅಂದ್ರೆ ಪಾಪ ನಿಮಗೆ 2 ನಿಮಿಷ ಮಾತಾಡಿದ್ರೆ ನಿಮ್ಗೇನು ಗೊತ್ತಾಗ್ತದೆ? ಕೊಡಿ ಫೋನ್ ಅವ್ರ ಕೈಲಿ. ಯಾರು ಹೇಳಿ, ಎಲ್ಲಿರೋದು ನೀವು? ಮಂಡ್ಯ. ಮಂಡ್ಯನ? ಹೇಳ್ತೀನಿ, ನೀವ್ಯಾಕೆ ಹಿಂಗೆ ಆಡ್ತಾ ಇರೋದು ಹುಟ್ಟುಹಬ್ಬದ ದಿವಸ? ಅವತ್ತು ನೀವು ಯಾರು ಹೇಳಿ ಸುಮ್ಮನೆ ನಾನು ಟೆನ್ಷನ್ ಆಗಿ ಖುಷಿಯಾಗಿದ್ದೀನಿ ಇವತ್ತು. ನಿಮ್ಮಿಂದ ಇವಾಗ ನಾನು ನನ್ನ ಗಂಡ ಮಕ್ಕ ನೋಡ್ಬೇಕು, ನನ್ನ ಗಂಡ ನನ್ನ ಮಕ್ಕ ನೋಡೋ ಆಗ್ತಾ ಇತ್ತು. ಆಮೇಲೆ ಅಲ್ಲ ಅಲ್ಲ ಅಲ್ಲ, ಮದುವೆಗೂ ಬಂದಿದ್ದೀನಿ, ಮುಯಿನೂ ಕೊಟ್ಟಿದ್ದೀನಿ, ನಿಮ್ಮ ಮಕ್ಕಳು ಹುಡ್ತಬ್ಬಕ್ಕೂ ಬಂದಿದ್ದೀನಿ. ಎಲ್ಲ ಮರ್ತ್ಬಿಟ್ರೆ ಈಗ ನಿಮಗೆ ಅದಕ್ಕೆ ಹೇಳೋದು, ಹುಡ್ತಬ್ಬ ಬಂತು ಅಂತಂದರೆ ವಯಸ್ಸಾಯಿತು ಅಂತ ಅರ್ಥ. ನೀವು ಹುಷಾರಾಗಿರಿ ಇನ್ಮೇಲೆ. ನಮ್ಮ ಕಡೆ ಯಾರು ಬಂದಿರಲಿಲ್ಲ, ನಿಮ್ಮ ಫ್ರೆಂಡ್ ಯಾರು ಬಂದಿರಲ್ಲ. ಬಟ್ ಅಲ್ವಾ ಯಾವತ್ತೂ ಏನು ಮಾತಾಡಿಲ್ಲ ನಿಮ್ಮ ಫ್ರೆಂಡ್. ಅಲ್ಲ ಯಾರು ನನಗೆ ಗೊತ್ತಿಲ್ಲ ಇರೋರೆ. ಡಿಫ್ರೆಂಟ್ ಆಗಿ ವಿಶ್ ಮಾಡಿದ್ದಕ್ಕೆ ನೀವು ಡಿಫ್ರೆಂಟ್ ಆಗಿ ನನಗೆ ಇಲ್ಲ ಇಲ್ಲ, ನನಗೆ ಇಷ್ಟು 10 ವರ್ಷದಲ್ಲಿ ನನಗೆ ಯಾರು ಈ ತರ ನಮ್ಮ ಮನೆಯವ್ರ ಕಡೆಯಿಂದಲಿ ನನ್ನ ಕಡೆಯಿಂದಲಿ ನಾನು ಗೊತ್ತಿರೋರು ಫೋನ್ ಮಾಡ್ಬಿಟ್ರೆ ಇಮಿಡಿಯೇಟ್ ಆಗಿ ಅವ್ರು ಯಾರು ಗೊತ್ತಾಗುತ್ತೆ. ಬಟ್ ಇವಾಗ ನೀವ್ ಯಾರು ನನಗೆ ಗೊತ್ತಿಲ್ಲದೆ ಇರೋರು ನೀವು.
ಗೊತ್ತಿಲ್ಲದೆ ಇರೋರು ನಿಮಗೆ ಹಂಗಾರೆ ನಿಮ್ಮ ಹುಡ್ತಬ್ಬ ಅಂತ ನಾನು ಕನ್ಸಲ್ಲಿ ಬಿದ್ದಿರುತ್ತಾ? ವಿಶ್ ಮಾಡ್ದೆ ತಾನೇ ನಾನು? ಏನು ವಿಶ್ ಮಾಡಿಲ್ಲ ನೀವು, ಏನೇನೋ ಮಾತಾಡ್ತಾ ಇದ್ದೀರಾ. ಬಿಡಿ, ನಿಮಗೆ ಗ್ಯಾರಂಟಿ ಪಕ್ಕ ತಲೆ ಕೆಟ್ಟೈತೆ. ಹೇಳಿಲ್ವಾ ನಾನು ನಿಮ್ಮ ಸುಖ ಸಂತೋಷ ಎಲ್ಲ ಪೆಟ್ರೋಲ್ ರೇಟ್ ಥರ ಜಾಸ್ತಿ ಆಯ್ತಾ ಇರಲಿ, ನಿಮ್ಮ ಕಷ್ಟ ನಷ್ಟ ಎಲ್ಲ ನಮ್ಮ ಸಂಬಳದ ಥರ ಕಮ್ಮಿ ಆಯ್ತಾ ಇರಲಿ ಅಂತ? ನಾನು ಹಂಗೆ ಹೇಳಿದ್ರು ರೀ, ನಿಜ ನಂಗೆ ಗೊತ್ತಿಲ್ಲ ರೀ. ಏಯ್ ಥೂ ನೀವು ಹೆಸರು ಹೇಳಿ. ಬುಡಿಯಪ್ಪ, ನೀವು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸರ್ ಯಾರು ಹೇಳಿ, ಅವ್ರು ಹೆಂಗ್ ಗೊತ್ತು ಸರ್ ನಿಮ್ಗೆ? ಯಾರು ಹೇಳಿ ನೀವು? ಹೆಂಗ್ ಗೊತ್ತು ಅಂದ್ರೆ ಹುಡ್ತಬ್ಬ ಎಲ್ಲಾರು ಹುಡ್ತಬ್ಬ ಗೊತ್ತಿರುತ್ತಾ ನನಗೆ? ಅದೇ ಮತ್ತೆ ಹೆಂಗ್ ಗೊತ್ತು? ಹೆಂಗ್ ಅವ್ರು ಹುಟ್ಟಬ್ಬ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೀವ್ ಹೆಂಗ್ ಹೇಳ್ತಾ ಇದ್ದೀರಾ? ಅವ್ರು ಹುಟ್ಟಿಲ್ವಾ ಸರ್ ಇವತ್ತು? ಅದಕ್ಕೆ ಗೊತ್ತಾಗಿರೋದು. ನಾನು ಎಲ್ಲೋ ಕೇಳಿದೀನಿ, ಅದಕ್ಕೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ಮಾತಾಡ್ತಾ ಇದೀನಿ. ಯಾರು ಹೇಳಿ, ಯಾರು ಮಾತಾಡ್ತಾ ಇರೋದು ನೀವು? ನಿಜ ಸರಿ ಬಿಡಿ, ಗಂಡ ಹೆಂಡ್ತೀರಿ ಸರಿಯಾಗಿ ಆಟ ಆಡ್ತೀರಿ ನೀವು ಇಬ್ರು. ಅಲ್ಲ ಯಾರು ಸರ್, ಯಾರು ಹೇಳಿ ನೀವು? ಯಾರು ಅಂತ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಮಂಡ್ಯ ನಮ್ದು ಬಸರಾಳೆ. ಆ ಅಮ್ಮಂಗ್ ತಾಳಿ ಮುಟ್ಕೊಂಡು ಹೇಳಕ್ ಹೇಳಿ ನಾನು ಗೊತ್ತಿಲ್ಲ ಅನ್ಬಿಟ್ಟು. ಏ ಯಾರಲ್ಲ ಇದು? ತಮಾಷೆ ಮಾಡೋದು ಹಲೋ, ಏಯ್ ಥೂ, ನಿಮ್ಗೆ ಹೋಗಿ ಹೋಗಿ ವಿಶ್ ಮಾಡ್ದಲ್ಲ, ಯಾರಿಗೂ ಮಾಡ್ದೇನೆ. ಅದು ನಂದು ಕಳ್ಕೊಂಡು ನಾನು ನೋಡ್ಕೋಬೇಕು ಇವಾಗ. ಇಡೀ ಫೋನು ಹೆಂಗಾರು ಮಾಡ್ಕೊಂಡು ಇದು ಮಾಡಿ ಅವಾಗ ನೋಡ್ರಿ ಅವ್ರು ಒಂಥರ ಆಡ್ತಾರೆ, ನೀವೊಂಥರ ಆಡ್ತಾರೆ ಹುಡ್ತಬ್ಬ ದಿವಸ. ಹೆಂಗೆ ನೀನ್ ಯಾರು ಅಂತಾನೂ ಗೊತ್ತಿಲ್ಲ, ನಿನ್ ವಯಸ್ಸು ನಂಗೆ ಗೊತ್ತಿಲ್ಲ, ನೀನ್ ಯಾರು ನಂಗೆ ಗೊತ್ತಿಲ್ಲದೆ ಇರೋರು ಹೇಳಿದ್ದು ಇಷ್ಟೊಂದು ಮಾತಾಡ್ತಿದ್ ಏನ್ ಹೇಳಿ ನೀವು? ನನ್ ಗಂಡ ನನ್ ಮೇಲೆ ಕೈ ಅಂತ ಇದಾರೆ. ಕೈ ಅಂತಾರ ಹುಡ್ತಬ್ಬ ದಿವಸ ಏನಾರು ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ನನಗೇನು ಮಡಿಗೆ ಫೋನು. ಏಯ್ ನೀವು ಹೋಗಿ ಹೋಗಿ ಯಾರಿಗೂ ಬಿಟ್ಟು ನಿಮಗೆ ಮಾಡ್ದಲ್ಲ, ನನ್ನ ಕಳ್ಕೊಂಡು ನಾನು ನೋಡ್ಕೋಬೇಕು ಇವಾಗ. ಹಲೋ, ಪ್ರಾಮಿಸ್ ಗೊತ್ತಾಗಿಲ್ವಾ? ನಾನು ಇಷ್ಟೊತ್ತವರೆಗೂ ಕೂಲಾಗಿದ್ದೀನಿ, ನನ್ ಸುಮ್ಮನೆ ಕೋಪ ಬರ್ಸ್ಬೇಡಿ. ಸುಮ್ಮನೆ ಕೋಪ ಬಂದರೆ ಮೋಸ್ಟ್ಲಿ ಏನೋ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಹೋಗಿ. ಸುಮ್ಮನೆ ನಂಗೆ ಬರಬಾರ್ದು ಕೋಪ, ನಿಜವಾಗ್ಲೂ ಬರಬೇಕು. ನಾನು ಇಷ್ಟೊತ್ತವರೆಗೂ ತಾಳ್ಮೆ ಇದ್ದೀನಿ, ನಾನು ಕೂಲಾಗಿದ್ದೀನಿ. ಸುಮ್ಮನೆ ಇವಾಗ ನಂಗೆ ಟೆನ್ಷನ್ ಮಾಡ್ತಾ ಇದ್ದೀರಾ ನೀವು. ಅಯ್ಯೋ ದೇವ್ರೆ, ನಾನು ವಿಶ್ ಮಾಡಿದ್ದಕ್ಕೆ ಟೆನ್ಷನ್ ಆಗೋಯ್ತಾ? ನನ್ಗೆ ಗೊತ್ತಿಲ್ಲ, ವಿಶ್ ಮಾಡ್ತೀನಿ ಅಂದ್ರೆ ನೀನು ಯಾರು? ನೀನು ನೀರು ಕೊಡೋಗ್ಲ? ಇದೇನು ಇಲ್ಲಿ ವಿಶ್ ಮಾಡಿದ್ರೆ ಒಮ್ಮ ಬುಸ್ ಬುಸ್ ಅಂತ ಇದ್ಯಾಕೆ? ಓ ಸರಿ ಬಿಡಿ. ನೀವ್ ಯಾರು ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನನ್ ವಿಶ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ನಾನು ಮಾತಾಡ್ತಾರೆ ಇವ್ರೆ ಅಂತ ನನ್ಗೆ ಗೊತ್ತಾಗುತ್ತೆ. ನೀವ್ ಯಾರು ಗೊತ್ತಿಲ್ಲ ಇರೋ ಮಾತಾಡ್ತಾ ಇದ್ರೆ ನಾನು ಏನು ಅಂತ ಮಾತಾಡ್ಲಿ? ಸಮಾಧಾನ ಇದ್ಯಾಕೆ ಹಿಂಗೆ ಎಗರಾಡ್ತಾ ಇರೋದು? ನೀವ್ ಯಾರು ಅಂತ ಹೇಳಿ ನನಗೆ ನಂಗೆ ಆಮೇಲೆ ಅಷ್ಟೇ ಪಟ ಅಂತ ಬರ್ಸಾಕ್ಬಿಡ್ತಾನೆ ನಿಮ್ಗ. ನಾನು ಯಾರು ನೀವ್ ಯಾರು ಅಂತ ಗೊತ್ತಿಲ್ಲ, ನೀನ್ ಹೆಂಗ್ ನನ್ಗೆ ಯಾಕೆ ವಿಶ್ ಮಾಡ್ತೇನೆ ನೀನು? ಅಲ್ಲಪ್ಪ, ಹೆಂಗ್ ನಿಮ್ ಕೂಡ ಯಾಕೆ ಅವ ಹಿಂಗೆ ಯಾವ ನಾಯಕಚ್ಚ ಐತೆ? ಇದ್ಯಾಕೆ ನಿಮ್ಗೇನು ಪಟ ಅಂತ ಬಾರಿಸ್ಬಿಡ್ತಾನೆ? ನನ್ ಗಂಡ ಯಾವನವನ ಮಾಡ್ಬಿಟ್ರೆ ಮಾತಾಡಿದ್ರೆ ಬೈದ್ರೆ ಇರ್ತಲ್ಲ. ಹಂಗೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಮಹಿಳಾ ಸಮಾಜ ಸ್ಟ್ರಾಂಗ್ ಐತೆ, ಆ ಥರ ಮುಟ್ಟಕ್ಕಾಗಲ್ಲ ಹೆಂಡ್ತಿಗೆ ಆಗಲಿ. ನೀನ್ ಯಾವನ ಅಂತ ಹೇಳು. ಅಯ್ಯೋ ಅದೆಂಗ್ ಮುಟ್ಬಿಡ್ತಾರೆ? ಮಾಡಕ್ಕೆ ಹೇಳಿರೋದು ಅವರೇ ಹೊಡೆದ್ಬಿಡ್ತಾರೆ ನಿಮಗೆ. ಕಾವ್ಯ ಅವರೇ, ಇದು RJ ಸುನಿಲ್ ಅಂತ ಮಾತಾಡೋದು. ನಮ್ಗೆ ಈ ತರ ಯಾರು ಮಾಡಲ್ಲ ನೋಡಿ. ಹೇಳ್ರಿ ಎಷ್ಟು ಹೇಳ್ಬಿಡ್ತಾರೆ, ಎಲ್ಲ ಏನೋ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ಬಿಡ್ತಾರೆ. ಇವಾಗ ಗೊತ್ತಾಯ್ತು. ಇವಾಗ ನೀವು ನೆಕ್ಸ್ಟ್ ಮಾಡಿ ನೀವ್ ಯಾರು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬೇರೆ ಮಾಡ್ತೀನಿ ತಗೊಳ್ಳಿ. ಈ ಸಿಡ್ಲು ಸುನಾಮಿ ಎಲ್ಲ ಒಂದೊಂದೇ ಸಲ ಬರೋದು ಆ ತರ. ನಿಮ್ಮ ಹಸ್ಬೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನಮ್ಮ ಕಡೆಯಿಂದ. ಇಷ್ಟೊತ್ತಿಗೂ ಖುಷಿಯಾಗಿದ್ದ ಮನೆಯಲ್ಲಿ ಇವಾಗ ಆಗ್ತಿದ್ದೆ. ನಾರ್ಮಲ್ ಇಷ್ಟೊತ್ತವರೆಗೂ ಕೂಲ್ ಆಗಿದ್ದೆ, ಬಟ್ ಇವಾಗ ಟೆನ್ಷನ್ ಆಗೋಯ್ತು. ನಮ್ಮ ಮನೆಯವರು ಯಾವಾಗಲೂ ಇದಂತಿರ್ತಾರೆ, ಬಟ್ ಈ ತರ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜಲ್ಲಿ ಒಂದು ದೊಡ್ಡ ಬೆಸ್ಟ್ ಗಿಫ್ಟ್ ಆಗೋಯ್ತು ನನಗಂತೂ. ಹಲೋ, ಥ್ಯಾಂಕ್ ಯು ಸರ್. ನಾನು ತುಂಬಾ ದೊಡ್ಡ ಫ್ಯಾನ್. ನನ್ನ ಆಫೀಸಲ್ಲೂ ಯಾವಾಗ ಬಂದ್ರು ಲ್ಯಾಪ್ಟಾಪ್ ಅಲ್ಲಿ ನಿಮ್ದೇ ಇರುತ್ತೆ. ಕಾಕೊಂಡ್ ಕೇಳ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ಯಾರಾದ್ರೂ ಬಂದ್ರೆ ಏನಿದು ಅಂತ ಕೇಳ್ತಾರೆ ಆಫೀಸಲ್ಲಿ. ಅಷ್ಟು ದೊಡ್ಡ ಫ್ಯಾನ್. ಯಾವ ಒಂದು ಜರ್ನಿ ಮಾಡ್ಲಿ, ಏನೇ ಮಾಡ್ಲಿ, ನಿಮ್ದು ಆಲ್ಮೋಸ್ಟ್ ಅದು ಎಲ್ಲಾ ವಿಡಿಯೋನು ನೋಡ್ಬಿಟ್ಟಿದೀನಿ ನಾನು. ಹಾಕ್ಕೊಂಡದು ಇದೇ ತರ ಎಲ್ಲಾರಿಗೂ ನಗ್ಸೋ ತರ ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ಇನ್ನ ತುಂಬಾ ನಿಮ್ಗೆ ಸಕ್ಸಸ್ ಸಿಗ್ಲಿ, ಒಳ್ಳೆ ಹೆಸರು ಸಿಗ್ಲಿ. ನಾನು ಆಕ್ಚುಲಿ ನಮ್ದು 11 years ಆಯ್ತು ಮದ್ವೆ ಆಗಿ. ಇದಕ್ಕೆ ಬೆಸ್ಟ್ ಗಿಫ್ಟ್ ಅನ್ಕೊಂತೀನಿ ನಾನು ಈ ಬರ್ಡೇಗೆ. ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನಗ್ತಾರಿ ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.